ದೊಡ್ಡವರು ಅರೇಂಜ್ ಮ್ಯಾರೇಜ್ ನ ಏನಕ್ ಮಾಡಿದ್ದಾರೆ ಅಂದ್ರೆ ನಿನ್ ಮದುವೆಗೆ ಸಾವಿರಾರು ಜನ ಸಾಕ್ಷಿ ಇರ್ಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಯಾರು ಇರ್ತಾರೆ? ಸಾಕ್ಷಿ ಕಚೇರಿ ಮಾತ್ರ ಇರುತ್ತೆ ಅಷ್ಟೇ. ಅವನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವನಿಂದ ನಿನಗೆ ತೊಂದರೆ ತಪ್ಪಿದ್ದಲ್ಲ, ಅದನ್ನ ಅನುಭವಿಸ್ತೀಯ. ಆಗ ನಾವ್ ಯಾರು ನಿನ್ ಸಪೋರ್ಟಿಗೆ ಬರೋದಿಲ್ಲ. ಮ್ಯಾನೇಜರ್ನ ಕಳಿಸಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ದಿವಾಕರ್. ದಿವಾಕರ್, ಮೇಲ್ಸ್ ಎಲ್ಲ ಚೆಕ್ ಮಾಡಿ. ನಾನೊಂದ್ ಅರ್ಧ ಗಂಟೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಈಗ್ಲೇ ಹೋಗ್ಬೇಕಿತ್ತ ಮೇಡಮ್? ಹೌದು ದಿವಾಕರ್. ಯಾಕೆ? ಗೋಡನ್ಗೆ ಹೊಸ ಸ್ಟಾಕ್ ಬಂದಿತ್ತು, ನೀವಿದ್ರೆ ಚೆನ್ನಾಗಿರೋದು. ನೀವಿದ್ದೀರಲ್ಲ. ನಾನೆಲ್ಲ ಚೆಕ್ ಮಾಡಿದ್ದೀನಿ, ಸೈನ್ ಮಾಡೋದಕ್ಕೆ ನೀವ್ ಇರ್ಬೇಕಲ್ಲ ಮೇಡಮ್. ಸರಿ ದಿವಾಕರ್, ಆಮೇಲೆ ಹೋಗ್ತೀನಿ. ಓಕೆ ಮೇಡಮ್. ದಿವಾಕರ್ ಮೇಡಮ್, ನಿಮ್ ಹತ್ರ ಪರ್ಸನಲ್ ಆಗಿ ಏನೋ ಒಂದ್ ವಿಷಯ ಕೇಳ್ಬೇಕು. ಪರ್ಸನಲ್ ವಿಷಯನಾ? ಏನಿಲ್ಲ, ನಿಮ್ ಬಾಸು ಆಫೀಸಿಗೆ ಬರೋ ಹಾಗೆ ಮಾಡ್ಬೇಕಾಗಿದೆ. ಅದಕ್ಕಿಂತ ಮೊದ್ಲು ಅವ್ರ ಆಫೀಸಿಗೆ ಬರೋದನ್ನ ಯಾಕೆ ನಿಲ್ಸಿದ್ದಾರೆ ಅಂತ ತಿಳ್ಕೊಬೇಕಾಗಿದೆ. ಅದು ಏನಂದ್ರೆ ಮೇಡಮ್, ದಿವಾಕರ್, ಈ ಕಂಪ್ನಿ ಓಪನ್ ಆದಾಗಿಂದ ನೀವು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಒಬ್ಬ ಒಳ್ಳೆ ವ್ಯಕ್ತಿ ಹಾಳಾಗೋದನ್ನ ತಪ್ಪಿಸೋದು ನಮ್ ಕರ್ತವ್ಯ ಕೂಡ ಅಲ್ವಾ? ಈ 4 ತಿಂಗಳ ಹಿಂದೆ ಅವ್ರ ತಂದೆ ಬಂದಿದ್ರು. ತಂದೆ ಮಗ ತುಂಬಾ ಮಾತಾಡ್ತಿದ್ರು, ಏನೇನೋ ಕಿರ್ಚಾಡ್ತಿದ್ರು. ಏನ್ ಮಾತಾಡ್ತಿದ್ರು ಅಂತ ನಾವು ಕೇಳಿಸ್ಕೊಳ್ಳಿಲ್ಲ. ಕೊನೆಗೆ ಅವರಪ್ಪ ಕೋಪದಿಂದ ಬಾಗ್ಲಾಕೊಂಡು ದಡಾರ್ ಅಂತ ಹೊರಟೋಗ್ಬಿಟ್ರು. ಆಮೇಲೆ ಬಾಸ್ ಕೂಡ ಎದ್ದೋದ್ರು. ಅವ್ರ ಮುಖ ಕೋಪದಿಂದ ಸಿಕ್ಕಾಪಟ್ಟೆ ಕೆಂಪಾಗಿತ್ತು. ನಾನು ಯಾವತ್ತೂ ಆ ರೀತಿ ಅವ್ರ ಮುಖ ನೋಡಿರ್ಲಿಲ್ಲ. ನೀವು ಕೇಳಿದಕ್ಕೆ ಹೇಳ್ಬೇಕಾಯ್ತು ಮೇಡಮ್. ನಾನು ಗೋಡನ್ ಹತ್ರ ಹೊರಟು ಬರ್ತೀನಿ. ಸರಿ ದಿವಾಕರ್, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಓಕೆ ಮೇಡಮ್. ಸುಮಾ, ಲೇ ಸುಮಾ, 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 ಸುಮಾ. ಏನ್ರಿ? ಏನಾಯ್ತು? ಸುಮಿ, ಬಾರಿ ಇಲ್ಲಿ. ಏನಾಯ್ತ್ರಿ? ಅದೇ ಕೈ ಶಿವ ಬಿಚ್ಚಿದಿರ. ಹೋಗ್ ಕೈಕಾಲ್ ತೊಳ್ಕೊಂಡ್ ಬನ್ನಿ. ನಾನಿನ್ನೂ ದೇವ್ರಿಗೆ ದೀಪ ಹಚ್ಚಿಲ್ಲ. ಮೊದಲು ಈ ದೇವ್ರಿಗೆ ಪೂಜೆ ಮಾಡು, ಆಮೇಲೆ ನಿನ್ನ ಬೆಳ್ಳಿ ದೇವ್ರಗಳಿಗೆ ಪೂಜೆ ಮಾಡುವಂತೆ. ಅತ್ತೆ ಕೇಳಿಸ್ಕೊಳ್ಳಿ ನಿಮ್ ಮಾತನ್ನ, ಆಗ ಗೊತ್ತಾಗತ್ತೆ. ಅಯ್ಯೋ ಚಿನ್ನ, ನಮ್ಮಮ್ಮಂದು ಇದ್ದಿದ್ದೇ ಬಿಡು, ಇದೆಲ್ಲ ಮಾಮೂಲಿ. ಬನ್ರಿ ಫಸ್ಟ್. ಹೇಗಿದ್ರು ಬೇಗ ಬಂದಿದ್ದೀರಾ, ಹೊಟ್ಟೆ ಕಾಫಿ ಕೊಡಿ. ಸುಮಿ ನಿಂತ್ಕೊಳ್ಳಿ ಇಲ್ಲಿ ಪ್ಲೀಸ್. ಅಯ್ಯೋ ಬಿಟ್ರಿ ಕೈನ, ಅತ್ತೇನ್ ಕರಿತೀನಿ ಅಷ್ಟೇ. ಈಗ ಸರಿಯೇ, ನನ್ಗೇನ್ ಭಯನಾ? ನಾವಿಬ್ರೇನ್ ಮುದುಕರ? ಮದುವೆ ಆಗಿ ವರ್ಷನೂ ಆಗಿಲ್ಲ. ಹೌದಾ? ಹೀಗ್ ಹೇಳಿದ್ರೆ ಕೇಳಲ್ಲ. ಕಿವಿ ಏನಮ್ಮ ಅದು ಸುಮಿ ನಿನ್ ಗಂಡಂದು? ಅವ್ರದಿದ್ದೆ ಬಿಡಿ ಅತ್ತೆ. ಹುಡುಗ ಮುಂಡೆದು. ಹೋಗಮ್ಮ ಕಾಫಿ ತಂದ್ಕೊಡು. ಅಮ್ಮ, ನೀನ್ ಯಾವತ್ತಾರು ಅಪ್ಪನ ಜೊತೆ ಫಿಲ್ಮ್ಗೆ ಹೋಗಿದ್ಯಾ? ಈಗ ಯಾಕ ಪ್ರಶ್ನೆ? ನಿನಗ್ ಹೋಗ್ಬೇಕಿದ್ರೆ ನಿನ್ ಹೆಂಡತಿ ಜೊತೆಗ್ ಹೋಗು. ಕೊಂಕ್ಲ ಸುತ್ಕೊಂಡು ಮೈಲಾರಕ್ ಬರ್ಬೇಡ. ನೀನ್ ಅಡ್ಡಿ ಮಾಡಲ್ಲ ಅಂತ ನನ್ ಗೊತ್ತಮ್ಮ. ಆದ್ರೂ ಹೋದ್ರು ಅಂತ ಪುರಾಣ ಎಲ್ಲ ಹೇಳ್ಬೇಡ. ಕೇಳಿ ಕೇಳಿ ನನಗ್ ಸಾಕಾಗ್ ಹೋಗಿದೆ. ಆಫೀಸಿಂದ ಬೇಗ ಬಂದಿದ್ಯಾ ಅಂದ್ರೆ ನೀನ್ ಸಿನಿಮಾಕ್ ಹೋಗಕ್ಕೆ ಬಂದಿದ್ಯಾ ಅಂತ ನನಗ್ ಗೊತ್ತು. ಬೇಗ ರೆಡಿಯಾಗಿ ಹೊರಡಿ. ನನ್ ಮುದ್ದು ಅಮ್ಮ, ನಿನಗಿರೋ ನಾಲೆಜು ನನ್ನ ಹೆಂಡತಿಗಿಲ್ವಲ್ಲ. ಒಳ್ಳೆ ಹಳ್ಳಿ ಗಮ್ಮಾರಿನ ಮದುವೆ ಮಾಡ್ಕೊಂಡ್ಬಿಟ್ಟೆ. ಚಿಕ್ಕಮಗಳೂರು ಹಳ್ಳಿ ಅಲ್ಲ ಅಂತ ಹೇಳಿ ಅಂತ ಗೊತ್ತಾಯ್ತೇನಪ್ಪ? ಆಯ್ತು, ಜಿಲ್ಲೆ ಅಂತ ಗೊತ್ತು. ಈಗೇನ್ ಪಿಕ್ಚರ್ ಬರ್ತೀಯ ಇಲ್ವೋ? ಕಷ್ಟಪಟ್ಟು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡ್ ಬಂದಿದ್ದೀನಿ. ನನಗ್ ನೀವ್ ಹೇಳೇ ಇರ್ಲಿಲ್ಲ. ಈಗ ಹೇಳ್ತಾ ಇದ್ದೀನಿಲ್ಲ. ಸುಮಿ, ಅವನಿಗೆ ಸಿನಿಮಾ ಅಂದ್ರೆ ಖಯಾಲಿ, ಅದು ನಿನ್ ಜೊತೆಗೆ ಹೋಗ್ಬೇಕು ಅಂದ್ರೆ ದೊಡ್ಡ ಖಯಾಲಿ. ಬೇಗ ಹೊರಡಮ್ಮ. ನೀವ್ ಒಬ್ರೇ ಆಗ್ಬಿಡ್ತೀರಲ್ಲ ಅತ್ತೆ. ನಾನೆಲ್ಲಮ್ಮ ಒಬ್ಳೆ ಆಗ್ಬಿಡ್ತೀನಿ. ರಂಗಣ್ಣ ಇರ್ತಾರೆ, ಸಾವಿತ್ರಿ ಇರ್ತಾಳೆ. ನೀನ್ ಹೊರಡ್ತೀಯ ಇಲ್ಲೋ? ಮುಂಡೆದು ಬ್ಲಾಕ್ ಅಲ್ಲಿ ಬೇರೆ ಟಿಕೆಟ್ ತಂದಿದ್ದಾನೆ. ಸರಿ ನಡೀರಿ. ಏನ್ ನಡೀರಿ? ಈ ಡ್ರೆಸ್ ಅಲ್ಲ, ಒಂದ್ ಒಳ್ಳೆ ಡ್ರೆಸ್ ಮಾಡ್ಕೊಂಬಾರೆ. ನಾವ್ ಹೋಗ್ತಿರೋದು ಸಿನಿಮಾ ನೋಡಕ್ಕೆ. ಆದ್ರೆ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. 10 ನಿಮಿಷದಲ್ಲಿ ರೆಡಿಯಾಗಿ ಬರ್ಬೇಕು. ಹೋಗು. ಬರ್ತಾಳೆ ಬಿಡೋ, ಸುಮ್ನೆ ತಲೆ ತಿನ್ಬೇಡ. ನಿನ್ನ ಅಕ್ಕರಿಂದನೇ ಅವಳು ಅಷ್ಟ ಕಲ್ತಿರೋದು. ಸುಮಾ ಏನಂತ ಹುಡುಗಿ ಅಲ್ಲ. ಇವಳಂತ ಹುಡುಗಿ ಸಿಕ್ಕಿರೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಏನು ಇಲ್ಲ, ನನ್ನಂತ ಗಂಡ ಸಿಕ್ಬೇಕಾದ್ರೆ ಅವಳು ಪುಣ್ಯ ಮಾಡಿದ್ಲು. ಸರಿಯಪ್ಪ, ನೀವಿಬ್ರು ಪುಣ್ಯ ಮಾಡಿದೀರಾ. ನೀನ್ ಹೋಗಮ್ಮ, ಮೊದ್ಲು ರೆಡಿಯಾಗು.
ಏ ನೀನೆಲ್ಲ ಹೋಗ್ತೀಯಾ? ನಾನು ಹೋಗ್ತಿದ್ರೆ ಅವಳು ಬೇಗ ರೆಡಿ ಆಗಲ್ಲ. ಒಂದ್ ನಿಮಿಷ ಕಪ್ಪಿಡ್ಕೊ. ತರ್ಲೆ. ವಿವೇಕ್, ಗಾಯತ್ರಿ ನರ್ಸಿಂಗ್ ಹೋಮ್ಗೆ